ಪ್ರಣಯರಾಜ ಶ್ರೀನಾಥ್. ಡಾಕ್ಟರ್ ಶ್ರೀನಾಥ್ ಇವರ ಮೂಲ ಹೆಸರು ನಾರಾಯಣ ಸ್ವಾಮಿ. ಇವರು ರಾಮಸ್ವಾಮಿ ಮತ್ತು ಲಲಿತಾ ದಂಪತಿಗಳಿಗೆ ಮೈಸೂರಿನಲ್ಲಿ 28 ಡಿಸೆಂಬರ್ 1943ರಲ್ಲಿ ಜನಿಸಿದವರು. ಇವರು ಸುಪ್ರಸಿದ್ಧ ನಟರಾದ ಸಿ.ಆರ್. ಸಿಂಹರವರ ಸಹೋದರ. ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ಚಿತ್ರಪ್ರೇಮಿಗಳಿಗೂ ಸ್ವಾಗತ. ಶ್ರೀನಾಥ್ ಅವರು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ನಂತರ ಎಸ್ ಪಾಲಿಟೆಕ್ನಿಕ್ನಲ್ಲಿ ಸಿನಿಮಾಟೋಗ್ರಫಿಯನ್ನು ಕಲಿತವರು. ಡಾಕ್ಟರ್ ಶ್ರೀನಾಥ್ ರವರು 8ನೇ ವಯಸ್ಸಿನಲ್ಲಿಯೇ ರಂಗಭೂಮಿಯನ್ನು ಪ್ರವೇಶಿಸಿದರು. ಇವರು ಪ್ರಭಾತ್ ಕಲಾವಿದರು ಹಾಗೂ ನಟರಂಗ ಮತ್ತು ಇನ್ನಿತರ ವೇದಿಕೆಗಳಿಂದ ಅವರ ಸಕ್ರಿಯವಾಗಿ ನಾಟಕದಲ್ಲಿ ತೊಡಗಿಸಿಕೊಂಡಿದ್ದರು. ಡಾಕ್ಟರ್ ಶ್ರೀನಾಥ್ ರವರು 24ನೇ ವಯಸ್ಸಿನಲ್ಲಿ ಚಿತ್ರರಂಗ ಪ್ರವೇಶಿಸಿದರು. 1966ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಲಗ್ನ ಪತ್ರಿಕೆ ಚಿತ್ರದಲ್ಲಿ ಅತಿಥಿ ನಟರಾಗಿ ಕಾಣಿಸಿಕೊಂಡರು. ನಂತರ 1969ರಲ್ಲಿ ಎಸ್.ಕೆ.ಎ. ಚಾರಿ ಅವರ ನಿರ್ದೇಶನದಲ್ಲಿ ಮೊಟ್ಟಮೊದಲ ಬಾರಿಗೆ ನಾಯಕ ನಟನಾಗಿ ಮಧುರ ಮಿಲನ ಎಂಬ ಚಿತ್ರದಲ್ಲಿ ನಟಿಸಿದರು. ಇದರ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯ ನಾಯಕರಾದರು. 1969ರಲ್ಲಿ ನಾಟಕೋತ್ಸವದಲ್ಲಿ ಪಾಲ್ಗೊಂಡಿದ್ದಾಗ ಅವರ ಯುವ ಪ್ರತಿಭೆ ಹಾಗೂ ಧನಾತ್ಮಕ ಸ್ವಭಾವದಿಂದ ಎಲ್ಲರ ಮನಸೆಳೆದರು. ಅಲ್ಲಿ ಭರತನಾಟ್ಯ ನರ್ತಕಿ ಗೀತಾ ಅವರ ಪರಿಚಯ ಆಗಿ 1972ರಲ್ಲಿ ವಿವಾಹವಾದರು. ಡಾಕ್ಟರ್ ಶ್ರೀನಾಥ್ ರವರಿಗೆ 2 ಮಕ್ಕಳು. ಅವರ ಮಗ ರೋಹಿತ್ ಕೂಡ ಜನಪ್ರಿಯ ಬಾಲನಟರಾಗಿದ್ದರು. ಮಗಳು ಪ್ರತಿಭಾನ್ವಿತ ರಂಗ ಕಲಾವಿದೆ ಹಾಗೂ ಫ್ಯಾಷನ್ ಡಿಸೈನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಪ್ರಸಿದ್ಧ ನಿರ್ದೇಶಕರಾದ ಪುಟ್ಟಣ್ಣ ಕಣ್ಗಾಲ್ ನಿರ್ದೇಶನದ 1975ರಲ್ಲಿ ಬಂದಂತಹ ಶುಭಮಂಗಳ ಚಿತ್ರವು ಅವರನ್ನು ಸ್ಟಾರ್ ಮಾಡಿತು. ಹಾಗೆಯೇ ಆ ಚಿತ್ರವು ಮೈಲುಗಲ್ಲನ್ನು ಪಡೆಯಿತು. ಶ್ರೀನಾಥ್ ಚಿತ್ರದಲ್ಲಿ ಹಾಡುಗಳು ತುಂಬಾ ಜನಪ್ರಿಯವಾಗಿರುತ್ತಿದ್ದವು. ಇದರಿಂದಾಗಿ ಚಿತ್ರ ರಸಿಕರಿಗೆ ಅವರು ಬಹಳ ಹತ್ತಿರವಾಗಿ ಪ್ರಣಯರಾಜ ಎಂಬ ಬಿರುದು ತಂದುಕೊಟ್ಟಿತು. ಡಾಕ್ಟರ್ ಶ್ರೀನಾಥ್ ರವರು ಡಾಕ್ಟರ್ ಎಸ್.ಪಿ.ಬಿ. ರವರ ಶ್ರದ್ಧಾಂಜಲಿ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ಇವತ್ತು ನನ್ನಂಥ ಕಲಾವಿದ ನಾಯಕ ಎಂದು ಗುರುತಿಸಲ್ಪಡುವುದಕ್ಕೆ ಕಾರಣ ಡಾಕ್ಟರ್ ಎಸ್.ಪಿ.ಬಿ. ರವರು. ಏಕೆಂದರೆ ನಮ್ಮಂಥ ಕಲಾವಿದರ ಚಿತ್ರಗಳಲ್ಲಿ ಗೀತೆಗಳು ಬಹಳ ಸೊಗಸಾಗಿದ್ದವು. ಡಾಕ್ಟರ್ ಎಸ್.ಪಿ.ಬಿ. ರವರು ನಾವುಗಳೇ ಹಾಡಿರುವಂತೆ ಭಾವ ತುಂಬಿ ಹಾಡಿ ಅದಕ್ಕೆ ಜೀವ ತುಂಬುತ್ತಿದ್ದರು. ಹಾಗೆಯೇ ಚಿತ್ರದಲ್ಲಿ ನಮ್ಮಗಳ ಪಾತ್ರ 50% ಆದರೆ ಡಾಕ್ಟರ್ ಎಸ್.ಪಿ.ಬಿ. ರವರ ಪಾತ್ರ 50% ಇರುತ್ತಿತ್ತು. ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್, ರಾಜನ್ ನಾಗೇಂದ್ರ ಮತ್ತು ಸತ್ಯಂ ಇವರು ಶ್ರೀನಾಥ್ ರವರ ಬಹುಪಾಲು ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿ ತುಂಬ ಪ್ರಸಿದ್ಧಿಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಶ್ರೀನಾಥ್ ರವರು ಯಶಸ್ವಿಯಾಗಿ 100 ಚಿತ್ರಗಳನ್ನು ಪೂರೈಸಿದ ನಾಯಕರಾದರು. ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಡಾಕ್ಟರ್ ಶ್ರೀನಾಥ್ ರವರು 2ನೇ ಸ್ಥಾನವನ್ನು ಅಲಂಕರಿಸಿದರು ಹಾಗೂ ಅವರಿಗೆ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನೂ ತಂದುಕೊಟ್ಟಿತು. ಶ್ರೀನಾಥ್ ರವರು ಇದುವರೆಗೆ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟ, ಪೋಷಕ ನಟ, ಸಹಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಅವರ ತಮ್ಮ ಪತ್ನಿಯೊಂದಿಗೆ 5 ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ ಈ 2 ಚಿತ್ರಗಳನ್ನು ಪುಟ್ಟಣ್ಣ ಕಣ್ಗಾಲ್ ರವರು ನಿರ್ದೇಶಿಸಿದ್ದರು. ಶ್ರೀನಾಥ್ ರವರು ಕರ್ನಾಟಕ ಚಿತ್ರರಂಗದ ಪ್ರಮುಖ ನಿರ್ದೇಶಕರಾಗಿದ್ದರು. ಅವರಿಗೆ ಬಂದಂತಹ ಬಿರುದುಗಳು 1976ರಲ್ಲಿ ಪ್ರಣಯರಾಜ, 1982ರಲ್ಲಿ ಅಭಿನಯ ಚಕ್ರವರ್ತಿ, 1999ರಲ್ಲಿ ನಟನ ಕಲಾ ಸಾರ್ವಭೌಮ, 2001ರಲ್ಲಿ ಅಭಿನಯ ಕಲಾರತ್ನ, 2008ರಲ್ಲಿ ಗೌರವ ಡಾಕ್ಟರೇಟ್ ಪದವಿ, 2010ರಲ್ಲಿ ಭವಚಕ್ರವರ್ತಿ, 2014ರಲ್ಲಿ ಆದರ್ಶ ಬಿಂಬ, 2015ರಲ್ಲಿ ಕನ್ನಡ ಮತ್ತು ಕಲಾರತ್ನ,
2018ರಲ್ಲಿ ಅಭಿನಯ ಮಾಣಿಕ್ಯ. ಶ್ರೀನಾಥ್ ರವರು ಉದಯ ಟಿವಿಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಇದರಿಂದ ಅವರು ಜನಪ್ರಿಯರಾದರು ಹಾಗೂ ಆದರ್ಶ ದಂಪತಿಗಳು ಎಂಬ ಶೋ ಅನ್ನು ನಿರ್ವಹಿಸಿ ಜನಮನ ಗೆದ್ದರು. ಶ್ರೀನಾಥ್ ರವರು ನಟಿಸಿರುವ ಜನಪ್ರಿಯ ಚಿತ್ರಗಳು ಶುಭಮಂಗಳ, ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ, ಪಟ್ಟಣಕ್ಕೆ ಬಂದ ಪತ್ನಿಯರು, ಹುಡುಗಾಟದ ಹುಡುಗಿ, ಧರ್ಮಸೆರೆ, ಪಾವನಗಂಗಾ, ಕಿಲಾಡಿ ಜೋಡಿ, ಅಜ್ಞಾತವಾಸ ಹಾಗೂ ಇನ್ನಿತರ ಚಿತ್ರಗಳು. ಒಂದು ಕಾಲದಲ್ಲಿ ಡಾಕ್ಟರ್ ಶ್ರೀನಾಥ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರ ಜೋಡಿ ಬಹಳ ಜನಪ್ರಿಯವಾಗಿತ್ತು. ಹೀಗೆಯೇ ಇಂದಿಗೂ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ರವರು 100 ಕಾಲ ಆರೋಗ್ಯದಿಂದ ಬಾಳಲಿ ಎಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಶ್ರೀನಾಥ್ ರವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ